ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಪ್ರತ್ಯಕ್ಷ ದೈವ, ಕಾಮಧೇನು ಮತ್ತೆ ಕಲ್ಪವೃಕ್ಷವೆಂದೇ ಭಕ್ತರಿಂದ ಪೂಜಿಸಲ್ಪಡುವ 16ನೇ ಶತಮಾನದ ಪ್ರಭಾವಿ ಹಿಂದೂ ಸಂತರು. ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು. ಅವರ ಬಾಲ್ಯದ ಹೆಸರು ವೆಂಕಟನಾಥ. ತಂದೆ ತಿಮ್ಮಣ್ಣ ಭಟ್ಟರು ಮತ್ತೆ ತಾಯಿ ಗೋಪಿಕಾಂಬೆ. ಅವರು ವೀಣಾ ವಿದ್ವಾಂಸರಾಗಿದ್ದರು. ವೆಂಕಟನಾಥರು ಬಾಲ್ಯದಲ್ಲಿಯೇ ವೇದಶಾಸ್ತ್ರಗಳಲ್ಲಿ ಪಾಂಡಿತ್ಯ ಗಳಿಸಿದರು. ಸರಸ್ವತಿಬಾಯಿ ಎಂಬುವರನ್ನು ವಿವಾಹವಾಗಿ ಲಕ್ಷ್ಮೀನಾರಾಯಣ ಎಂಬ ಪುತ್ರನನ್ನು ಪಡೆದರು. ಅವರು ಸಂಸಾರದಲ್ಲಿದ್ದರೂ ವೈರಾಗ್ಯ ಜೀವನ ನಡೆಸುತ್ತಿದ್ದರು. ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರ ಆಜ್ಞೆಯಂತೆ ವೆಂಕಟನಾಥರು ಸನ್ಯಾಸಿ ದೀಕ್ಷೆ ಪಡೆದು ರಾಘವೇಂದ್ರ ತೀರ್ಥ ಎಂಬ ನಾಮಕರಣಗೊಂಡರು. ವೆಂಕಟನ ಬದುಕು ಮಂತ್ರಾಲಯದ ಬಳಿ ಸತ್ತಿದ್ದ ಗುರುವೆಂಕಟ ಎಂಬ ಭಕ್ತನ ರಾಯರು ಮಂತ್ರಾಕ್ಷತೆ ಹಾಕಿ ಬದುಕಿಸಿದ ಕತೆ ಪ್ರಸಿದ್ಧವಾಗಿದೆ. ರಾಯರು ತಪಸ್ಸಿಗೆ ಅಡ್ಡಿಯಾಗಿದ್ದ ಕಲ್ಲು ಬಂಡೆಯನ್ನು ಅವರ ಮಹಿಮೆಯಿಂದ ಕರಗಿಸಿದ ಪವಾಡ. ನವಾಬನಿಗೆ ದರ್ಶನ. ಮಂತ್ರಾಲಯ ಜಾಗವನ್ನು ದಾನ ನೀಡಿದ ನವಾಬನಿಗೆ ರಾಯರು ತಮ್ಮ ದಿವ್ಯ ದರ್ಶನ ನೀಡಿದ ಪ್ರಸಂಗ. 1671ರಲ್ಲಿ ರಾಯರು ಮಂತ್ರಾಲಯದ ತುಂಗಭದ್ರಾ ನದಿಯ ತೀರದಲ್ಲಿ ಸಜೀವ ಬೃಂದಾವನ ಪ್ರವೇಶ ಮಾಡಿದರು. ತಮ್ಮ ಭಕ್ತರಿಗೆ ನಾನು 700 ವರ್ಷಗಳ ಕಾಲ ಈ ಬೃಂದಾವನದಲ್ಲಿ ನೆಲೆಸಿ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತೇನೆ ಎಂದು ಅಭಯ ನೀಡಿದರು. ಸತ್ಯವನ್ನು ನುಡಿ, ಧರ್ಮವನ್ನು ಆಚರಿಸು, ಭಗವಂತನಲ್ಲಿ ಭಕ್ತಿ ಇಡು ಎಂಬುದು ರಾಯರ ಬೋಧನೆಯ ಸಾರ. ರಾಯರ ಮಂತ್ರಾಕ್ಷತೆ ಮತ್ತು ಅವರ ದರ್ಶನದಿಂದ ಇಂದಿಗೂ ಭಕ್ತರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುದು ಜನರ ನಂಬಿಕೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಷ್ಣು ದೇವನನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ 16ನೇ ಶತಮಾನದ ಪ್ರಭಾವಿ ಹಿಂದೂ ಸಂತರೆನಿಸಿಕೊಂಡವರು. ಅವರು 1671ರಲ್ಲಿ ಇಂದಿನ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸಿದರು ಎಂದು ಹೇಳಲಾಗುತ್ತದೆ. ಭಾರತದಲ್ಲಿ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದಾದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅವರ ಭಕ್ತರು ಭೌತಿಕ ಹಾಗೂ ಆಧ್ಯಾತ್ಮಿಕ ರೂಪದಲ್ಲಿ ರಾಯರನ್ನು ನೋಡುತ್ತಾರೆ. ಲಕ್ಷಾಂತರ ಭಕ್ತರು ಎಂಬುವ ರಾಘವೇಂದ್ರ ಸ್ವಾಮಿಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ.